ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಶುಕ್ರವಾರ ಸಂಜೆ ಮಾರ್ಕೆಟ್ ಅವರ್ಸ್ನ ನಂತರ ಹಾಗೆ ಇವತ್ತು ಕೂಡ ಸಾಕಷ್ಟು ನಿಫ್ಟಿ 50 ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಕೆಲವೊಂದಿಷ್ಟು ರಿಸಲ್ಟ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಿದ್ದೀನಿ. ಮೊದಲನೇದಾಗಿ ಐಟಿ ಸೆಕ್ಟರ್ನ ಕಂಪನಿ ವಿಪ್ರೋ ತಮ್ಮ ಕ್ವಾರ್ಟರ್ 3 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇವರ ಪ್ರಾಫಿಟ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ 4.5% ಇನ್ಕ್ರೀಸ್ ಆಗಿದೆ. 3,354 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಬ್ರೋಕರೇಜ್ಗಳ ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕಿಂತ ಒಳ್ಳೆ ಒಂದು ರಿಸಲ್ಟ್ ವಿಪ್ರೋ ಕಡೆಯಿಂದ ಡಿಕ್ಲೇರ್ ಆಗಿದೆ. ಹಾಗೆ ಇವರ ಮಾರ್ಜಿನ್ಸ್ ಕೂಡ ಸಾಕಷ್ಟು ಇಂಪ್ರೂವ್ ಆಗ್ತಿರೋದು ಕಾಣಿಸ್ತಿದೆ. ಕಂಪನಿಯ ರೆವೆನ್ಯೂಸ್ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಯಿತು. 22,319 ಕೋಟಿಯಷ್ಟು ರೆವೆನ್ಯೂನ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಆಪರೇಟಿಂಗ್ ಪ್ರಾಫಿಟ್ಸ್ ಕೂಡ ಕನ್ಸಿಡರಬ್ಲಿ ಇನ್ಕ್ರೀಸ್ ಆಗಿದೆ. ಹಾಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೂಡ ಒಳ್ಳೆ ಒಂದು ಇನ್ಕ್ರೀಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡೋದಕ್ಕೆ ಸಿಗ್ತದೆ. 3,367 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 3,227 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ ಡಿಸೆಂಬರ್ 2023ರಲ್ಲಿ 2,700 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಈಗ ಕನ್ಸಿಸ್ಟೆಂಟ್ ಆಗಿ ಕಳೆದ 5 ಕ್ವಾರ್ಟರ್ಗಳಿಂದ ವಿಪ್ರೋದ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಇವರ ಕಾಂಪಿಟೇಟರ್ ಐಟಿ ಕಂಪನೀಸ್ ಏನಿದೆ ಅದಕ್ಕೆ ಈಗ ವಿಪ್ರೋ ಒಂದು ಸ್ಟ್ರಾಂಗ್ ಕಾಂಪಿಟೇಷನ್ ಅನ್ನು ಕೂಡ ಕೊಡ್ತಿದ್ದಾರೆ. ವಿಪ್ರೋ ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. 6 ರೂಪಾಯಿಯ ಡಿವಿಡೆಂಡ್ ಅನೌನ್ಸ್ ಆಗಿದೆ. ಈ ಮುಂಚೆ ₹1 ಡಿವಿಡೆಂಡ್ಸ್ ಅನ್ನ ವಿಪ್ರೋ ಡಿಕ್ಲೇರ್ ಮಾಡ್ತಿದ್ರು. ಬಟ್ ಈ ಒಂದು ಕ್ವಾರ್ಟರ್ ನಲ್ಲಿ 6 ರೂಪಾಯಿಯ ಡಿವಿಡೆಂಡ್ ಡಿಕ್ಲೇರ್ ಆಗಿದೆ. ಈ ಒಂದು ಡಿವಿಡೆಂಡ್ ಗೆ ರೆಕಾರ್ಡ್ ಡೇಟ್ ಜನವರಿ 28 ಆಗಿರುತ್ತೆ. ಜನವರಿ 28ರ ಒಳಗಾಗಿ ನೀವು ಶೇರ್ಸ್ ಗಳನ್ನ ಬೈ ಮಾಡ್ಕೊಂಡ್ರೆ ನಿಮಗೆ ಈ ಒಂದು ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಹಾಗೆ ಡಿವಿಡೆಂಡ್ ಅನ್ನ ಫೆಬ್ರವರಿ 15ರ ಒಳಗಾಗಿ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀವಿ ಅಂತ ವಿಪ್ರೋ ಹೇಳಿದ್ದಾರೆ. ಹಾಗೆ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಿರ್ತೀನಿ, ಕೇವಲ ಡಿವಿಡೆಂಡ್ಗೋಸ್ಕರ ಶೇರ್ಸ್ ಗಳನ್ನ ಬೈ ಮಾಡ್ಕೋಬೇಡಿ. ಲಾಂಗ್ ಟರ್ಮ್ ನ ಪರ್ಸ್ಪೆಕ್ಟಿವ್ ಇದ್ರೆ ಮಾತ್ರ ವಿಪ್ರೋ ಶೇರ್ಸ್ ಗಳನ್ನ ಬೈ ಮಾಡ್ಕೋಬಹುದಾಗುತ್ತೆ. ಹಾಗೆ ಕಂಪನಿ ಈ ಕ್ವಾರ್ಟರ್ ನಲ್ಲಿ 17 ದೊಡ್ಡ ಡೀಲ್ಸ್ ಗಳನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. $1 ಬಿಲಿಯನ್ ನಷ್ಟು ಕಾಂಟ್ರಾಕ್ಟ್ ವ್ಯಾಲ್ಯೂ ಅನ್ನು ಸೈನ್ ಮಾಡಿದ್ದಾರೆ. ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅನ್ನ ವಿಪ್ರೋ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಶುಕ್ರವಾರ ಇನ್ಫೋಸಿಸ್ನ ರಿಸಲ್ಟ್ ನ್ಯೂಸ್ನಿಂದ ಸ್ವಲ್ಪ ಐಟಿ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಇತ್ತು. ವಿಪ್ರೋ ಕೂಡ 2.5% ಅರೌಂಡ್ ಅಲ್ಲಿ ಕರೆಕ್ಟ್ ಆಗಿತ್ತು. ಬಟ್ ವಿಪ್ರೋ ಸೋಮವಾರ ಒಂದು ಗ್ಯಾಪ್ ಅಪ್ ಓಪನಿಂಗ್ ಅನ್ನು ಕೊಡುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ರೀಸನ್ ವಿಪ್ರೋ ಯುಎಸ್ನ ನಾಸ್ಡಾಕ್ ಇಂಡೆಕ್ಸ್ ಅಲ್ಲಿ ಕೂಡ ಟ್ರೇಡ್ ಆಗುತ್ತೆ. ADR ಪ್ರೈಸ್ ನಲ್ಲಿ 4% ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಆದ್ರಿಂದ ಒಂದು ಪಾಸಿಟಿವ್ ಓಪನಿಂಗ್ ಅನ್ನ ವಿಪ್ರೋನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ಸೋಮವಾರದ ದಿನ ಬ್ರೋಕರೇಜ್ಗಳ ಕಡೆಯಿಂದ ಟಾರ್ಗೆಟ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನೋಡಬೇಕಾಗುತ್ತೆ ಟಾರ್ಗೆಟ್ ನಲ್ಲಿ ಏನಾದರೂ ಇನ್ಕ್ರೀಸ್ ನೋಡೋದಕ್ಕೆ ಸಿಗುತ್ತಾ ಅಂತ. ಸಾಕಷ್ಟು ಬ್ರೋಕರೇಜ್ಗಳು ವಿಪ್ರೋ ಸ್ಟಾಕ್ ಅನ್ನು ಡೌನ್ ಗ್ರೇಡ್ ಮಾಡಿದ್ರು. ಟಾರ್ಗೆಟ್ಸ್ ಕೂಡ 300 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ಈ ಒಂದು ರಿಸಲ್ಟ್ ನಂತರ ಟಾರ್ಗೆಟ್ ಅಪ್ಗ್ರೇಡ್ಸ್ ಬರುತ್ತಾ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ನೊಂದು ಲಾರ್ಜ್ ಕ್ಯಾಪ್ ಐಟಿ ಕಂಪನಿ ಟೆಕ್ ಮಹೀಂದ್ರ ಕೂಡ ತಮ್ಮ ಕ್ವಾರ್ಟರ್ 3 ರಿಸಲ್ಟ್ ಅನ್ನು ಶುಕ್ರವಾರ ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಪ್ರಾಫಿಟ್ ನಲ್ಲಿ 93% ಜಂಪ್ ನೋಡೋದಕ್ಕೆ ಸಿಗ್ತದೆ. 983 ಕೋಟಿ ಪ್ರಾಫಿಟ್ಸ್ ಅನ್ನ ಟೆಕ್ ಮಹೀಂದ್ರ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಇವರ ಫಿಗರ್ಸ್ ನಮಗೆ ಮಿಲಿಯನ್ಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ರೆವೆನ್ಯೂ ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಫಾಲ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಮಾಡಿದಾಗ ರೆವೆನ್ಯೂ ಇನ್ಕ್ರೀಸ್ ಆಗ್ತದೆ. ಹಾಗೆಯೇ ಕಂಪನಿಯ ಎಕ್ಸ್ಪೆನ್ಸಸ್ ಈ ಒಂದು ಕ್ವಾರ್ಟರ್ ನಲ್ಲಿ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಎಕ್ಸ್ಪೆನ್ಸಸ್ ಅನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ. ಹಾಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸ್ವಲ್ಪ ಫಾಲ್ ಆಗ್ತಿದೆ. ಅದಕ್ಕೆ ರೀಸನ್ ನೀವು ಅದರ್ ಇನ್ಕಮ್ ಸೆಕ್ಷನ್ ಅನ್ನು ಅಬ್ಸರ್ವ್ ಮಾಡಬಹುದು. 521 ಕೋಟಿ ಅದರ್ ಇನ್ಕಮ್ ಅನ್ನ ಲಾಸ್ಟ್ ಕ್ವಾರ್ಟರ್ ನಲ್ಲಿ ಇವರು ಡಿಕ್ಲೇರ್ ಮಾಡಿದ್ರು. ಆ ಒಂದು ರೀಸನ್ ನಿಂದ ಇವರ ಟೋಟಲ್ ಇನ್ಕಮ್ ಏನಿದೆ ಅದು ಇನ್ಕ್ರೀಸ್ ಆಗೋದು ಕಾಣಿಸಿತ್ತು. ಸೊ ಆ ರೀಸನ್ ನಿಂದ ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ಕಳೆದ ಕ್ವಾರ್ಟರ್ ನಲ್ಲಿ ಸ್ವಲ್ಪ ಹೆಚ್ಚಾಗಿ ಕಾಣಿಸಿತ್ತು. ಅದೇ ನೀವು ಡಿಸೆಂಬರ್ 2023ರಲ್ಲಿ ಅದರ್ ಇನ್ಕಮ್ ಅನ್ನು ಅಬ್ಸರ್ವ್ ಮಾಡಿದಾಗ 87 ಕೋಟಿಯ ಅದರ್ ಇನ್ಕಮ್ ನೋಡೋದಕ್ಕೆ ಸಿಗುತ್ತೆ. ಫಿಗರ್ಸ್ ಮಿಲಿಯನ್ಸ್ ನಲ್ಲಿದೆ. ಅದನ್ನು ನಾನು ನಿಮಗೆ ಕೋಟಿಯಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಕ್ವಾರ್ಟರ್ ಅಂದ್ರೆ ಡಿಸೆಂಬರ್ 2024ರ ಕ್ವಾರ್ಟರ್ ನಲ್ಲಿ ಅದರ್ ಇನ್ಕಮ್ ಕೇವಲ 16 ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಅದರ್ ಇನ್ಕಮ್ ಡಿಫರೆನ್ಸ್ ಆಗಿರೋದ್ರಿಂದ ಕಳೆದ ಕ್ವಾರ್ಟರ್ ನಲ್ಲಿ ಒಂದು ಸ್ಟ್ರಾಂಗ್ ಪ್ರಾಫಿಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈ ಒಂದು ಅದರ್ ಇನ್ಕಮ್ ಏನಿದೆ ಸಾಕಷ್ಟು ಸೆಗ್ಮೆಂಟ್ ಗಳಿಂದ ಬರುತ್ತೆ. ಬಟ್ ಕಂಪನಿಯ ರೆವೆನ್ಯೂಸ್ ಅನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಹಾಗೆ ಓವರ್ ಆಲ್ ಪ್ರಾಫಿಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 983 ಕೋಟಿಯ ಪ್ರಾಫಿಟ್ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಹಾಗೆ ಲಾಸ್ಟ್ ಕ್ವಾರ್ಟರ್ ನಲ್ಲಿ 1250 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಮೇಜರ್ ಆಗಿ ಅದರ್ ಇನ್ಕಮ್ ಇನ್ಕ್ರೀಸ್ ಆಗಿದ್ರಿಂದ ಲಾಸ್ಟ್ ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ ತುಂಬಾನೇ ಇನ್ಕ್ರೀಸ್ ಆಗಿತ್ತು. ಹಾಗೆ 2023ರ ಡಿಸೆಂಬರ್ ನಲ್ಲಿ 510 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಇಲ್ಲಿ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಬೆಟರ್ ಆಗುತ್ತೆ. ಯಾಕೆಂದ್ರೆ 521 ಕೋಟಿಯ ಅದರ್ ಇನ್ಕಮ್ ಒಂದು ಸ್ಟ್ರಾಂಗ್ ಇನ್ಕಮ್ ಆಗಿದ್ರಿಂದ ಅವರ ಪ್ರಾಫಿಟ್ಸ್ ತುಂಬಾನೇ ಇನ್ಕ್ರೀಸ್ ಆಗಿತ್ತು. ಆ 520 ಕೋಟಿಯನ್ನು ನಾವು ಮೈನಸ್ ಮಾಡಿದಾಗ ಕೇವಲ 650-700 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಅದನ್ನು ನಾವು ಕನ್ಸಿಡರ್ ಮಾಡ್ಕೊಂಡಾಗ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಪ್ರಾಫಿಟ್ ಇನ್ಕ್ರೀಸ್ ಆದ ರೀತಿಯಲ್ಲಿ ಆಗುತ್ತೆ. ಸೊ ಒಂದು ಸ್ಟ್ರಾಂಗ್ ರಿಸಲ್ಟ್ ಟೆಕ್ ಮಹೀಂದ್ರ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ.
ಹಾಗೆ ಇವರ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಕೂಡ 95% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. $745 ಮಿಲಿಯನ್ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವರ ಹೆಡ್ ಕೌಂಟ್ ಸ್ವಲ್ಪ ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಅಟ್ರಿಷನ್ ರೇಟ್ 11% ಅರೌಂಡ್ ಅಲ್ಲಿ ಡಿಕ್ಲೇರ್ ಮಾಡ್ತಿದ್ದಾರೆ. ಸೊ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಅಟ್ರಿಷನ್ ರೇಟ್ಸ್ ಕಡಿಮೆ ಆಗಿದೆ. ಸೊ ಐಟಿ ಕಂಪನಿಗಳು ತಮ್ಮ ಒಂದು ಡೀಲ್ ವಿನ್ಸ್ ಅನ್ನ ಇನ್ಕ್ರೀಸ್ ಮಾಡ್ತಿದ್ದಾರೆ. ಮೇಜರ್ ಆಗಿ ಜನರೇಟಿವ್ AI ಸೆಗ್ಮೆಂಟ್ ನಿಂದ ಒಳ್ಳೆ ಒಂದು ಡೀಲ್ಸ್ ಅನ್ನ ಕಂಪನೀಸ್ ಪಡ್ಕೋತಿದ್ದಾರೆ. ಐಟಿ ಸ್ಟಾಕ್ ಗಳಲ್ಲಿ ಒಂದು ರಿವೈವಲ್ ಕೂಡ ನೋಡೋದಕ್ಕೆ ಸಿಗ್ತದೆ. ಸೊ ಮುಂದಿನ 3-4 ಕ್ವಾರ್ಟರ್ಗಳಲ್ಲಿ ಕೂಡ ಒಂದು ಸ್ಟ್ರಾಂಗ್ ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಐಟಿ ಕಂಪನಿಗಳ ಕಡೆಯಿಂದ ಇರುತ್ತೆ. ಟೆಕ್ ಮಹೀಂದ್ರ ಕೂಡ ಶುಕ್ರವಾರ 2% ಅರೌಂಡ್ ಅಲ್ಲಿ ಕರೆಕ್ಟ್ ಆಯಿತು. ಸೊ ಈ ಒಂದು ಸ್ಟಾಕ್ ನಲ್ಲಿ ಕೂಡ ಅಷ್ಟೇ ಐಟಿ ಸೆಕ್ಟರ್ ನ ವೀಕ್ನೆಸ್ ನಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಓವರ್ ಆಲ್ ಒಂದು ಸ್ಟ್ರಾಂಗ್ ರಿಸಲ್ಟ್ ಟೆಕ್ ಮಹೀಂದ್ರ ಕಡೆಯಿಂದ ಬಂದಿದೆ. ಸೊ ಇನ್ಫೋಸಿಸ್ ನ ರೀತಿಯಲ್ಲಿ ಇವರು ಕೂಡ Q4 ನಲ್ಲಿ ಹೈಕ್ ಅನ್ನ ಎಂಪ್ಲಾಯೀಸ್ ಗಳಿಗೆ ಕೊಡಬೇಕು ಅಂತ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ Q4 ನಲ್ಲಿ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗುತ್ತೆ. ಆಗ ಆಟೋಮ್ಯಾಟಿಕಲಿ ಪ್ರಾಫಿಟ್ ಫಾಲ್ ಆಗುವಂತ ಚಾನ್ಸಸ್ ಇದೆ. ಆಗ ಕ್ವಾರ್ಟರ್ ಆನ್ ಕ್ವಾರ್ಟರ್ ನಮಗೆ ಪ್ರಾಫಿಟ್ ನಲ್ಲಿ ಇಂಪ್ಯಾಕ್ಟ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಫ್ಯಾಕ್ಟರ್ ಅನ್ನು ಏನಾದರೂ ಬ್ರೋಕರೇಜ್ ಗಳು ಕನ್ಸಿಡರ್ ಮಾಡ್ಕೊಂಡ್ರೆ ಟಾರ್ಗೆಟ್ ಮತ್ತೆ ಡೌನ್ ಗ್ರೇಡ್ ಆಗುವಂತ ಚಾನ್ಸಸ್ಗಳು ಇರುತ್ತೆ. ಜಿಯೋ ಫಿನಾನ್ಷಿಯಲ್ಸ್ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ. ಈ ಒಂದು ರಿಸಲ್ಟ್ ಕೂಡ ಶುಕ್ರವಾರ ನೋಡೋದಕ್ಕೆ ಸಿಕ್ತು. ಇಯರ್ ಆನ್ ಇಯರ್ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಜಿಯೋ ಫಿನಾನ್ಷಿಯಲ್ಸ್ ನ ಕಡೆಯಿಂದ ಬಂದಿದೆ. ಓವರ್ ಆಲ್ ರೆವೆನ್ಯೂ ಅಬ್ಸರ್ವ್ ಮಾಡಿದಾಗ 438 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆಯೇ 413 ಕೋಟಿಯ ರೆವೆನ್ಯೂನ ಡಿಸೆಂಬರ್ ಕ್ವಾರ್ಟರ್ ನಲ್ಲಿ ಇವರು ಡಿಕ್ಲೇರ್ ಮಾಡಿದ್ರು. ಸೊ ಇಲ್ಲೂ ಕೂಡ ಅಷ್ಟೇ ಅದರ್ ಇನ್ಕಮ್ಸ್ ಆಡ್ ಅಪ್ ಆಗಿದ್ರಿಂದ ಒಳ್ಳೆ ಒಂದು ರೆವೆನ್ಯೂಸ್ ಲಾಸ್ಟ್ ಕ್ವಾರ್ಟರ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಕಂಪನಿಯ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 318 ಕೋಟಿಯ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡೋದಕ್ಕೆ ಸಿಗ್ತದೆ. ಲಾಸ್ಟ್ ಇಯರ್ ನಲ್ಲಿ 315 ಕೋಟಿಯ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. 295 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 690 ಕೋಟಿಯ ಪ್ರಾಫಿಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಎಸ್ಪೆಷಲಿ ಇಲ್ಲೂ ಕೂಡ ಅಷ್ಟೇ ಅದರ್ ಇನ್ಕಮ್ಸ್ ಇದ್ದಿದ್ದರಿಂದ ಲಾಸ್ಟ್ ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ಸ್ ತುಂಬಾನೇ ಇನ್ಕ್ರೀಸ್ ಆಗಿತ್ತು. ಸೊ ಲಾಸ್ಟ್ ಇಯರ್ ರಿಸಲ್ಟ್ ಕವರ್ ಮಾಡುವಾಗ ಕೂಡ ಅದರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಅದರ್ ಇನ್ಕಮ್ಸ್ ಜಾಸ್ತಿ ಆಗಿದ್ರಿಂದ ಕಂಪನಿಯ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ ಅಂತ. ಬಟ್ ನಾವು ಆ ಅದರ್ ಇನ್ಕಮ್ ಅನ್ನ ಮೈನಸ್ ಮಾಡಿದಾಗ ಪರ್ಫಾರ್ಮೆನ್ಸ್ ಫ್ಲಾಟ್ ಆಗಿ ಕಾಣಿಸುತ್ತೆ. 2023 ಡಿಸೆಂಬರ್ ನಲ್ಲಿ 294 ಕೋಟಿಯ ಪ್ರಾಫಿಟ್ ಇತ್ತು. ಈ ಕ್ವಾರ್ಟರ್ ನಲ್ಲಿ ಕೂಡ ಅಷ್ಟೇ ಪ್ರಾಫಿಟ್ಸ್ ನೋಡೋದಕ್ಕೆ ಸಿಗ್ತದೆ. ಸೊ ಅಷ್ಟಾಗಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಿರೋದು ಕಾಣಿಸ್ತಿಲ್ಲ. ಸೊ ಅದು ನಮಗೆ ಸ್ಟಾಕ್ ಪ್ರೈಸ್ ನಲ್ಲಿ ರಿಫ್ಲೆಕ್ಟ್ ಆಗ್ತಿರೋದು ಕೂಡ ಕಾಣಿಸ್ತಿದೆ. ಜಿಯೋ ಫಿನಾನ್ಷಿಯಲ್ಸ್ ನ ಸ್ಟಾಕ್ ನಲ್ಲಿ ತುಂಬಾನೇ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ಮೇಲೆ ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗಿತ್ತು. ಬಟ್ ಈಗ 340 ಲೆವೆಲ್ಸ್ ನಿಂದ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಗ್ತದೆ. ಜಿಯೋ ಫಿನಾನ್ಷಿಯಲ್ಸ್ 260 ಲೆವೆಲ್ ಅಲ್ಲಿ ಸಿಕ್ಕಿದ್ರೆ ಲಾಂಗ್ ಟರ್ಮ್ಗೆ ಒಂದು ಸ್ಟ್ರಾಂಗ್ ಬೆಟ್ ಆಗುತ್ತೆ. ಸಾಕಷ್ಟು ಗ್ಲೋಬಲ್ ಫ್ಯಾಕ್ಟರ್ಗಳಿಂದ ಡಾಲರ್ನ ವ್ಯಾಲ್ಯೂ ಸಾಕಷ್ಟು ಇನ್ಕ್ರೀಸ್ ಆಗ್ತಿದೆ. ಆದ್ರಿಂದ ಭಾರತದ ಫಾರೆಕ್ಸ್ ರಿಸರ್ವ್ನ ವ್ಯಾಲ್ಯೂ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಈಗ ಫಾರೆಕ್ಸ್ ರಿಸರ್ವ್ನಲ್ಲಿ $626 ಬಿಲಿಯನ್ ನಷ್ಟು ವ್ಯಾಲ್ಯೂ ನಮಗೆ ನೋಡೋದಕ್ಕೆ ಸಿಗ್ತದೆ. $8.7 ಬಿಲಿಯನ್ ವ್ಯಾಲ್ಯೂ ಡೆಪ್ರಿಕೇಟ್ ಆಗಿದೆ. ಸೊ ಇದಕ್ಕೆ ರೀಸನ್ ಡಾಲರ್ ಸ್ಟ್ರೆಂಥನ್ ಆಗ್ತಿದೆ. ಬೇರೆ ಕರೆನ್ಸಿಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಬಟ್ ಗೋಲ್ಡ್ನ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಗೋಲ್ಡ್ ರಿಸರ್ವ್ಸ್ ಇನ್ಕ್ರೀಸ್ ಆಗಿದೆ. $792 ಮಿಲಿಯನ್ ಗೋಲ್ಡ್ ರಿಸರ್ವ್ಸ್ ಅನ್ನ RBI ಹೊಂದಿದ್ದಾರೆ. ಸೆಪ್ಟೆಂಬರ್ 2024ರಲ್ಲಿ $705 ಬಿಲಿಯನ್ ನಷ್ಟು ಫಾರೆಕ್ಸ್ ರಿಸರ್ವ್ ಅನ್ನ RBI ಹೊಂದಿತ್ತು. ಆ ಒಂದು ಡೇಟ್ ನಿಂದ $80 ಬಿಲಿಯನ್ ನ ವ್ಯಾಲ್ಯೂ ಡೆಪ್ರಿಕೇಟ್ ಆಗಿದೆ. ಸೊ ರೂಪಾಯಿ ಡಾಲರ್ನ ಮುಂದೆ ಸ್ಟ್ರೆಂಥನ್ ಆಗಬೇಕಾಗುತ್ತೆ. ಆಗ ನಾವು ಒಂದು ಸ್ಟ್ರಾಂಗ್ ಫಾರೆಕ್ಸ್ ವ್ಯಾಲ್ಯೂ ಅನ್ನು ಡಿಕ್ಲೇರ್ ಮಾಡಬಹುದಾಗುತ್ತೆ. ಇಂಡಿಯನ್ ಹೋಟೆಲ್ಸ್ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ರಿಸಲ್ಟ್ ಇಂಡಿಯನ್ ಹೋಟೆಲ್ಸ್ ನ ಕಡೆಯಿಂದ ಕೂಡ ನೋಡೋದಕ್ಕೆ ಸಿಕ್ಕಿದೆ. ರೆವೆನ್ಯೂ 29% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ತು. ಹಾಗೆ ಸ್ಟಾಕ್ ಪ್ರೈಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೋವಿಡ್ ನ ನಂತರ ಈ ಕಂಪನಿ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅನ್ನು ಡಿಕ್ಲೇರ್ ಮಾಡ್ತಾ ಬರ್ತಿದ್ದಾರೆ. ಟಾಟಾ ಗ್ರೂಪ್ ನ ಕಂಪನಿ ಆಗಿರುತ್ತೆ. 5 ಸ್ಟಾರ್ ಕ್ಯಾಟಗರಿಯ ಹೋಟೆಲ್ಸ್ ಗಳನ್ನು ಇವರು ನಡೆಸ್ತಾರೆ. ಹಾಗೆ ಹೋಟೆಲ್ ಬಿಸ್ನೆಸ್ ಕೂಡ ಸ್ಟ್ರಾಂಗ್ ಆಗಿ ರಿಕವರ್ ಆಗ್ತದೆ. ಟೂರಿಸಂ ನಲ್ಲಿ ಒಳ್ಳೆ ಒಂದು ಗ್ರೋತ್ ಇರೋದ್ರಿಂದ ಹೋಟೆಲ್ ಬಿಸ್ನೆಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಕಂಪನಿಯ ಫಿಗರ್ಸ್ ನಮಗೆ ಲ್ಯಾಕ್ಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ಟ್ರಾಂಗ್ ರೆವೆನ್ಯೂ ಅನ್ನ ಈ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಒಳ್ಳೆ ಒಂದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕೂಡ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. ಓವರ್ ಆಲ್ 582 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 554 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ 2023 ಡಿಸೆಂಬರ್ ನಲ್ಲಿ 451 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಒಂದು ಸ್ಟ್ರಾಂಗ್ ರಿಸಲ್ಟ್ ಇಂಡಿಯನ್ ಹೋಟೆಲ್ಸ್ ನ ಕಡೆಯಿಂದ ಬಂದಿದೆ. ITC ಕೂಡ ತಮ್ಮ ಬಿಸ್ನೆಸ್ ಅನ್ನ ಡಿಮರ್ಜ್ ಮಾಡುವಂತ ಪ್ಲಾನ್ ಮಾಡಿದ್ದು ಸೇಮ್ ರೀಸನ್ ಇಂದ. ಹೋಟೆಲ್ ಬಿಸ್ನೆಸ್ ನಲ್ಲಿ ಒಂದು ಸ್ಟ್ರಾಂಗ್ ಗ್ರೋತ್ ಇದೆ. ITC ಹೋಟೆಲ್ಸ್ ITCಯ ಪಾರ್ಟ್ ಆಗಿದ್ರೆ ಅಲ್ಲಿ ವ್ಯಾಲ್ಯೂ ಕ್ರಿಯೇಷನ್ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರಿಂದ ITC ಹೋಟೆಲ್ಸ್ ಅನ್ನ ಸೆಪರೇಟ್ ಆಗಿ ಲಿಸ್ಟ್ ಮಾಡುವಂತ ಪ್ಲಾನ್ಸ್ ಅನ್ನ ಮ್ಯಾನೇಜ್ಮೆಂಟ್ ಮಾಡಿದ್ರು. ITCಯ ಡಿಮರ್ಜರ್ ರೆಕಾರ್ಡ್ ಡೇಟ್ ಜನವರಿ 6 ಆಗಿತ್ತು. ಸೊ ಯಾರೆಲ್ಲ ಶೇರ್ಸ್ ಗಳನ್ನ ಜನವರಿ 6 ಹೋಲ್ಡ್ ಮಾಡ್ಕೊಂಡಿದ್ರಿ ಎಲ್ರಿಗೂ ಕೂಡ ITC ಹೋಟೆಲ್ ಶೇರ್ಸ್ ಕ್ರೆಡಿಟ್ ಆಗುತ್ತೆ. ಮಿಡ್ ಫೆಬ್ರವರಿನಲ್ಲಿ ಅಂದ್ರೆ ಫೆಬ್ರವರಿ 10-15 ಅರೌಂಡ್ ಅಲ್ಲಿ ಈ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುವಂತ ಚಾನ್ಸಸ್ ಇದೆ.
ಸೊ ಒಂದು ಒಳ್ಳೆ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ITC ಹೋಟೆಲ್ಸ್ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಒಂದು ರಿಸಲ್ಟನ್ನು ಡಿಕ್ಲೇರ್ ಮಾಡುವಂಥ ಚಾನ್ಸಸ್ಗಳು ಇರುತ್ತೆ. ಹಾಗೆ ಇವರು ಇಂಟರ್ನ್ಯಾಷನಲಿ ತಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಕೂಡ ಇದ್ದಾರೆ. ಶ್ರೀಲಂಕಾ, ನೇಪಾಳ್ನಲ್ಲಿ ITC ಹೋಟೆಲ್ಸ್ಗಳು ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇದೆ. ಇದು ಓವರ್ ಆಲ್ ITC ಶೇರ್ ಹೋಲ್ಡರ್ಸ್ಗಳಿಗೆ ಪಾಸಿಟಿವ್ ಆಗುತ್ತೆ. ITC ಹೋಟೆಲ್ಸ್ನ ಶೇರ್ಸ್ ನಿಮಗೆ ಕ್ರೆಡಿಟ್ ಆದರೆ ಆ ಶೇರ್ಸ್ಗಳನ್ನು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ITC ಹೋಟೆಲ್ಸ್ನ ಶೇರ್ಸ್ಗಳನ್ನು ಲಿಸ್ಟಿಂಗ್ನ ಟೈಮ್ನಲ್ಲಿ ಬೈ ಮಾಡ್ಕೋಬೇಕು ಅಂತ ಇದ್ರೆ ₹200 ಕೆಳಗಡೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ನೀವು ಬೈ ಮಾಡ್ಕೋಬೋದಾಗುತ್ತೆ. 270, 300 ಅರೌಂಡಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ ಸ್ವಲ್ಪ ವೆಯ್ಟ್ ಮಾಡ್ಬೋದಾಗುತ್ತೆ. ಸ್ವಲ್ಪ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಏನಾದರೂ ನೋಡೋದಕ್ಕೆ ಸಿಕ್ಕಿದ್ರೆ ಅಲ್ಲಿ ಎಂಟರ್ ಆಗೋ ಬಗ್ಗೆ ಪ್ಲಾನ್ ಮಾಡ್ಬೋದು. ಅಥವಾ 270, 300 ಅರೌಂಡಲ್ಲಿ ಲಿಸ್ಟ್ ಆದರೂ ಕೂಡ ಸ್ವಲ್ಪ ಶೇರ್ಸ್ಗಳನ್ನು ಬೈ ಮಾಡಿಕೊಂಡು ಮತ್ತೇನಾದರೂ ಕರೆಕ್ಷನ್ ಬಂದರೆ ಆ ಲೆವೆಲ್ಸ್ಗಳಲ್ಲಿ ಆ್ಯಡ್ ಮಾಡ್ಕೋಬೋದಾಗುತ್ತೆ. ಸೊ ನಿಮಗೆ ಹೋಟೆಲ್ ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟೆಡ್ ಇದ್ದು ITC ಹೋಟೆಲ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ನೀವು ಈ ಆಪರ್ಚುನಿಟಿಯನ್ನು ಕನ್ಸಿಡರ್ ಮಾಡ್ಕೋಬಹುದು. ಇವತ್ತಿನ ದಿನ ಕೋಟಕ್ ಮಹೀಂದ್ರಾ ಬ್ಯಾಂಕ್ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಒಂದು ಸ್ಟ್ರಾಂಗ್ ರಿಸಲ್ಟ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಕಡೆಯಿಂದ ಬಂದಿದೆ. ಆಕ್ಸಿಸ್ ಬ್ಯಾಂಕ್ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಷ್ಟು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೇಸಲ್ಲಿ ಕೂಡ ಅದೇ ರೀತಿಯ ರಿಸಲ್ಟ್ ಕಾಣಿಸ್ತಿದೆ. ಈ ಒಂದು ಕ್ವಾರ್ಟರ್ನಲ್ಲಿ 4,700 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಡಿಕ್ಲೇರ್ ಮಾಡಿದರೆ ಇವರ ಟೋಟಲ್ ಇನ್ಕಮ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಒಂದು ಜಂಪ್ ಟೋಟಲ್ ಇನ್ಕಮ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಲಾಸ್ಟ್ ಕ್ವಾರ್ಟರ್ನಲ್ಲಿ 5,000 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಮಾಡಿದಾಗ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. 4,265 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಸೆಂಬರ್ 2023 ಇವರು ಡಿಕ್ಲೇರ್ ಮಾಡಿದ್ರು. ಹಾಗೆ ಬ್ಯಾಂಕ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡುವಾಗ ನೆಟ್ NPA ಇವರ ಬ್ಯಾಡ್ ಲೋನ್ಸ್ ಅನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. 0.44 ನೆಟ್ NPA ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ ಇದು 0.45% ಅರೌಂಡ್ ಅಲ್ಲಿ ಇತ್ತು. ಸ್ವಲ್ಪ ಬ್ಯಾಡ್ ಲೋನ್ಸ್ ಕಡಿಮೆ ಆಗಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಬ್ಯಾಡ್ ಲೋನ್ಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬ್ಯಾಡ್ ಲೋನ್ಸ್ ಕಡಿಮೆ ಆಗಿರೋದು ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ ಶುಕ್ರವಾರ ಕರೆಕ್ಟ್ ಆಗಿತ್ತು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಬಂದಿಲ್ಲ. ಆಕ್ಸಿಸ್ ಬ್ಯಾಂಕ್ನ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ವೀಕ್ನೆಸ್ ಇತ್ತು. ನೋಡಬೇಕಾಗುತ್ತೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸೋಮವಾರ ಈ ರಿಸಲ್ಟ್ಗೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಆಧಾರ್ ಹೌಸಿಂಗ್ ಫಿನಾನ್ಸ್ ಹೌಸಿಂಗ್ ಸೆಗ್ಮೆಂಟ್ನಲ್ಲಿ ಫಿನಾನ್ಸಿಂಗ್ ಅನ್ನು ಮಾಡುವಂಥ ಕಂಪನಿ. ಈ ಕಂಪನಿಯ ಸ್ಟಾಕ್ ಪ್ರೈಸ್ ಸೆಪ್ಟೆಂಬರ್ ತಿಂಗಳಲ್ಲಿ ₹500 ಮೇಲ್ಗಡೆ ಟ್ರೇಡ್ ಆಗ್ತಿತ್ತು. ಆ ಒಂದು ಲೆವೆಲ್ನಿಂದ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಆ ಒಂದು ಲೆವೆಲ್ಸನ್ನು ಮತ್ತೆ ಈ ಒಂದು ಸ್ಟಾಕ್ ಟಚ್ ಮಾಡ್ಬೋದು ಅಂತ ಸಿಟಿ ಕವರೇಜ್ ಅನ್ನು ಮಾಡಿದ್ದಾರೆ. 42% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಸಿಟಿಯ ವ್ಯೂ ಆಗಿರುತ್ತೆ. ಸೊ ಹೌಸಿಂಗ್ ಫಿನಾನ್ಸ್ ಸೆಕ್ಟರ್ನಲ್ಲಿ ಆಧಾರ್ ಹೌಸಿಂಗ್ ಫಿನಾನ್ಸ್ ಒಳ್ಳೆ ಒಂದು CAGR ಗ್ರೋ ಆಗ್ತಿದ್ದಾರೆ. ಬಜೆಟ್ ಕೂಡ ಬರ್ತಿದೆ. ಇನ್ನಷ್ಟು ಹೌಸಿಂಗ್ ರಿಲೇಟೆಡ್ ಅನೌನ್ಸ್ಮೆಂಟ್ಗಳು ಬಜೆಟ್ನಲ್ಲಿ ಬಂದರೆ ಈ ಒಂದು ಸ್ಟಾಕ್ ರಿಕವರ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಸಿಟಿ ಕವರೇಜ್ ಅನ್ನು ಕೊಟ್ಟಿದ್ದಾರೆ. ಸೊ ಒಂದು ಚೀಪ್ ವ್ಯಾಲ್ಯೂಷನ್ ಅಲ್ಲಿ ಆಧಾರ್ ಹೌಸಿಂಗ್ ಫಿನಾನ್ಸ್ ಟ್ರೇಡ್ ಆಗ್ತಿದೆ ಅನ್ನೋದು ಸಿಟಿಯ ವ್ಯೂ ಆಗಿರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.